ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಗೌರವಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷ ಅಧ್ಯಕ್ಷರಾದ ಹನುಮಂತಪ್ಪ ಅವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ಸದಸ್ಯರೇ ಹಾಗೂ ಪಾಲಕ ಪೋಷಕರೇ ಮತ್ತು ವೇದಿಕೆಯ ಮುಖಾಂತರದಲ್ಲಿ ಎಲ್ಲ ತರಗತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಪೂಜಾ ಕಾರ್ಯಕ್ರಮ ಆಗಿದೆ. 10ನೇ ತರಗತಿ ವಿದ್ಯಾರ್ಥಿನಿಯರು ಬಹುತೇಕ ತಮ್ಮ ಅನಿಸಿಕೆಗಳನ್ನು ಏನು 6ನೇ ತರಗತಿಯಿಂದ 10ನೇ ತರಗತಿಗೆ ಏನು ನಡೆದಿದೆ ಎಲ್ಲ ವಿಷಯಗಳನ್ನ ಮಂದಲಿಸಿಕೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ನಿಜಕ್ಕೂ ತುಂಬ ಸಂತೋಷವಾಗ್ತದೆ. ನಾನು ಕೂಡ 10ನೇ ತರಗತಿಯಲ್ಲಿ ಓದ್ತಿರುವಾಗ ಇಷ್ಟು ವಿಜೃಂಭಣೆಯಿಂದ ಸರಸ್ವತಿ ಪೂಜೆಯನ್ನು ಮಾಡ್ತಿರ್ಲಿಲ್ಲ. ಅಂದರೆ ಸಂಜೆ ಟೈಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತೇವೆ. ನಾವು 10ನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ನಾನು ಕೂಡ ಓದಿದ್ದು. JTS ಅಂತ ತಾವು ಹೆಸರು ಕೇಳಿರ್ಬೋದು, ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತ. ನಿಮಗೆಲ್ಲ ಇವಾಗ 625 ಮಾರ್ಕ್ಸ್ ಇರುತ್ತಲ್ಲ, ನಮಗೆ 825 ಮಾರ್ಕ್ಸ್ ಇರುತ್ತೆ. ನಮಗೆ 10ನೇ ಕ್ಲಾಸ್ 8, 9, 10ನೇ ತರಗತಿಗೆ 825 ಮಾರ್ಕ್ಸ್ ಇರುತ್ತೆ. ನಮಗೆ ಇನ್ನೂ 200 ಮಾರ್ಕ್ಸು ಹೆಚ್ಚಿಗೆ ಇರುತ್ತೆ. ಅಂದರೆ ನಮಗೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಆ್ಯಡ್ ಆಗುತ್ತೆ. ಇಂಜಿನಿಯರಿಂಗ್ ಡ್ರಾಯಿಂಗು, ಕ್ರಾಫ್ಟ್ ಟೆಕ್ನಾಲಜಿ, ಸಾಫ್ಟ್ ಟೆಕ್ನಾಲಜಿ, ಕಲರು, ಪಿಕ್ಚರು ಅಂತ ಹೇಳ್ಬಿಟ್ಟು ನಮಗೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಇವಾಗ ನಿಮ್ಗೆ ಏನು ಸಿಗುತ್ತಾರೆ ಈಗ 625 ಜೊತೆಗೆ 200 ಮಾರ್ಕ್ಸ್ ಇಟ್ಕೊಂಡು 825 ಮಾರ್ಕ್ಸ್ ಎಕ್ಸಾಮ್ ಬರೀಬೇಕಾಗಿತ್ತು. ನಾವು 10ನೇ ತರಗತಿ ಹೋದ್ರೆ ನಿಮಗೆಲ್ಲ ಈಗ ಬಸ್ಗಳಿದೆ, ಪೇರೆಂಟ್ಸ್ ಎಲ್ಲ ಆಟೋ ಮಾಡಿ ಕಳಿಸ್ತಾರೆ, ಕೆಲವರೆಲ್ಲ ಸೈಕಲ್ ಎಲ್ಲ ತಗೊಂಡ್ಬರ್ತಾರೆ. ನಾವು 10ನೇ ತರಗತಿ ಓದ್ತಿರುವಾಗ ನಿಜಕ್ಕೂ ಹೇಳ್ತೀನಿ, ನಮ್ಮದು ಇಲ್ಲಿ ಮುಂಡ್ರಿ ಗ್ರಾಮ, ಇಲ್ಲಿಂದ ಸುಮಾರು ಏನಿದ್ರೆ 4 ಕಿಲೋಮೀಟರ್ ಆಚೆಗಿದೆ ನಮ್ಮೂರು. ಮತ್ತೆ ಈ ಕಡೆ ನಾವು RTO ಆಫೀಸ್ ಇದೆಯಲ್ಲ, ಆ ಭಾಗಕ್ಕೆ ಬುಧಂಗ್ರ ಆ ಸೈಡ್ ಹೋಗ್ಬೇಕಂದ್ರೆ ಮತ್ತೆ 4 ಕಿಲೋಮೀಟರ್, 8 ಕಿಲೋಮೀಟರ್ ಡೈಲಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಶಾಲೆಗೆ. ಈಗ ಎಲ್ಲ ಸವಲತ್ತುಗಳು ಸಿಕ್ಕಿದೆ. ನಾನೀಗ ನಿಮ್ಮ ಶಾಲೆಗಳಿಗೆ ಸುಮಾರು ಏನಿಲ್ಲ ಅಂದರೆ 4-5 ವರ್ಷದಿಂದ 12,000 ನಾವು ಶಾಲೆ ಕಡೆಗೆ ಬರ್ತಾ ಇದ್ವಿ. ನಿಮ್ಮದು ಮೇನಲ್ಲಿ ರಿಸಲ್ಟ್ ಬೋರ್ಡ್ ನೋಡೋ ಹೋಗ್ತಿದ್ದೆ ನಾನು ಯಾವಾಗ ಸರಿ ಸುಮಾರು ಈಗ 4-5 ವರ್ಷಗಳಿಂದ ಅಲ್ಲಿಂದ ಕೂಡ ಇಲ್ಲಿವರೆಗೂ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆ ಒಳಗಡೆ 100% ಈ ಶಾಲೆ ಫಲಿತಾಂಶ ಬಂದಿರೋದು ನಿಜವಾಗ್ಲೂ ಅತ್ಯಂತ ಸಂತೋಷದಾಯಕದ ವಿಷಯ. ನಿಜವಾಗ್ಲೂ ನಾನು ಕೂಡ ಬಂದು ನೋಡ್ತಾ ಇದ್ದೆ. ಯಾಕಂದರೆ ನಾವು ಶಾಲೆಯಲ್ಲಿ ಓದ್ತಿರುವಾಗ ನಾವು ಟಾಪ್ ಬೋರ್ಡಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರು, ಯಾರು ಬರ್ತಾರೆ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ನೋಡ್ಬಿಟ್ಟು ನನಗೆ ಭಾಳ ಅತ್ಯಂತ ಸಂತೋಷವಾಗ್ತಾ ಇತ್ತು. ಹಾಗೆ ತಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ರಿ, ನೆಕ್ಸ್ಟು ಮತ್ತೆ ಯಾವ ಕೋರ್ಸ್ ತಗೋಬೇಕಂತ ಹೇಳ್ಬಿಟ್ಟು ಪೇರೆಂಟ್ಸ್ ಎಲ್ಲ ಗೊಂದಲದಲ್ಲಿರ್ತಾರೆ. ಕೆಲವರೆಲ್ಲ ಸೈನ್ಸ್ ಡಿಪಾರ್ಟ್ಮೆಂಟು, ಕಾಮರ್ಸು ಮತ್ತು ಆರ್ಟ್ಸ್ಗೆ, ಇದೇ ಕೆಲವರು ಇಂಜಿನಿಯರಿಂಗು ಆ ಟೈಪ್ ಎಲ್ಲ ಓದ್ತಿರ್ತಾರೆ. ಸೊ ಈಗ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗೇನು ಪರೀಕ್ಷೆಗಳ ಹತ್ರ ಬಂದಿದೆ, ಇನ್ನೇನು ವಾರದ ಜೊತೆಲಿ ನೀವು ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈಗೇನು ನೀವು ಓದಿದ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆಯ ಫಲಿತಾಂಶ ತಗೊಂಡ್ಬಂದ್ಬಿಟ್ಟು ನಿಮ್ಮ ತಂದೆ ತಾಯಿಗೆ ಮತ್ತು ಶಾಲೆಗೆ ಒಳ್ಳೆಯ ಕೀರ್ತಿ ತಗೊಂಡ್ಬಂದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಹಾಗೂ ನೆಕ್ಸ್ಟು ಈಗ 6ನೇ ತರಗತಿಯಿಂದ ಮತ್ತೆ 9ನೇ ತರಗತಿಗೆ ವಿದ್ಯಾರ್ಥಿಗಳು ಓದ್ತಾ ಇದ್ರಿ. ನಾವು ಸಹ ಇಲ್ಲಿ ನುರಿತವಾದಂಥ ಎಲ್ಲ ಶಿಕ್ಷಕ ವೃಂದದವರು ಇದ್ದಾರೆ. ದಯಮಾಡಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳು, ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿತ್ತಂದರೆ ಮುಖ್ಯವಾಗಿ ನಿಮ್ಮ ಶಿಕ್ಷಕರ ಜೊತೆಗೆ ಹಂಚಿಕೊಂಡು ನೀವು ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಗೊಂಬರಂತ ಹೇಳ್ಬಿಟ್ಟು ನಾನು ಈ ವೇದಿಕೆ ಮುಖಾಂತರ ನಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಈಗಾಗಲೇ 10ನೇ ತರಗತಿ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಾನು ಸಹ ಶಾಲೆ ಸುಮಾರು ಸಲ ಇದೆ ದಾರಿಯಲ್ಲಿ ಆಗುವಾಗ ನೋಡ್ತಾ ಇದ್ದೆ. ಪ್ರತಿ ವರ್ಷ ಸ್ವಲ್ಪ ಶಾಲೆ ಡೆವಲಪ್ಮೆಂಟ್ ಆಗ್ತದೆ. ಈಗಾಗಲೇ ಮೊನ್ನೆ ಪೋಷಕರ ಸಭೆಯಲ್ಲಿ ನಮ್ಮ ಹೆಡ್ ಮಾಸ್ಟರ್ ಹೇಳಿದರು, ಮುಂದಿನ ವರ್ಷ PU ಕಾಲೇಜು, ಹೈಸ್ಕೂಲು ಮತ್ತು ಸರ್ಕಾರಿ ಶಾಲೆ ಗುಬ್ಬಿ ಈ 3 ಶಾಲೆ ಸಂಯುಕ್ತಾಶ್ರಯದಲ್ಲಿ ಸರ್ಕಾರದಿಂದ ಸುಮಾರು 25 ಲಕ್ಷಗಳ ಅನುದಾನ ಬರ್ತದೆ. ಮುಂದಿನ ದಿನಗಳಲ್ಲಿ ಈ ಶಾಲೆ ಬರೀ ತಾಲೂಕಲ್ಲ, ಜಿಲ್ಲಾ ಮಟ್ಟದಲ್ಲಿ ಆದರ್ಶ ಶಾಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿದೆ ಅಂತ ಹೇಳ್ಬಿಟ್ಟು ಈ ಮೂಲಕ ವೇದಿಕೆಯ ಮುಖಾಂತರ ಅನುಕೂಲಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಆಹ್ವಾನ ಕೊಟ್ಟು ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರಿಗೂ, ಶಾಲೆ ಮುಖ್ಯೋಪಾಧ್ಯಾಯರಿಗೂ ಎಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ತಿಳಿಸಿ
ಮಾತಾಡಲಿಕ್ಕೆ ಅವಶ್ಯ ಎಲ್ಲರೂ ಕೂಡ ಒಂದ್ಸೆ ನನ್ನ ಎರಡು ಮಾತುಗಳು ಇವರ